ಬೇಸಿಗೆ ಆರಂಭಕ್ಕೂ ಮುನ್ನವೇ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಟೌನ್ ವ್ಯಾಪ್ತಿಯಲ್ಲಿನ ಕೆಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ನೀರು ಸರಬರಾಜಿಲ್ಲದೆ ಬಂದಾಗಿದ್ರೆ ಮತ್ತೆ ಕೆಲವು ಕೆಟ್ಟು ನಿಂತಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೇಸಿಗೆ ಆರಂಭದಲ್ಲೇ ಬತ್ತಿದ ಬೋರ್ವೆಲ್ಗಳು, ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ. ಹೌದು, ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಬೇಸಿಗೆ ಆರಂಭದಲ್ಲೇ ಹಾಹಾಕಾರ ಉಂಟಾಗಿದೆ. ಟೌನ್ ವ್ಯಾಪ್ತಿಯಲ್ಲಿ ಇರುವ 15ಕ್ಕೂ ಹೆಚ್ಚು ಶುದ್ಧ ನೀರಿನ ಘಟಕಗಳು ನೀರಿಲ್ಲದೆ ಹಾಗೆ ಸೂಕ್ತ ನಿರ್ವಹಣೆ ಇಲ್ಲದೆ ಬಂದಂತಾಗಿವೆ. ಕೆಲವು ಕಡೆ ಬೋರ್ವೆಲ್ನಲ್ಲಿ ಬತ್ತಿದ್ರಿಂದ ನೀರಿಲ್ಲದಿದ್ರೆ ಮತ್ತೆ ಕೆಲವು ಕಡೆ ನಿರ್ವಹಣೆ ಇಲ್ಲದ ಘಟಕಗಳು ಬಂದಾಗಿವೆ. ಇದರಿಂದ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಇನ್ನು ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಈ ರೀತಿ ನೀರಿನ ಕೊರತೆ ಉಂಟಾಗಿದ್ದು ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಬತ್ತಿದ ಬೋರ್ವೆಲ್ಗಳಿಂದ ನೀರು ಸರಬರಾಜು ಆಗದೇ ಇರೋದು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಘಟ್ಟಗಳು ಕೆಟ್ಟು ನಿಂತಿವೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಗೂ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಡಿಯೋ ನೀರಿಗೆ ಅದೇ ಒಮ್ಮಳಂಪೇಟೆಯಲ್ಲಿದೆ ಮತ್ತು ಡೂಮ್ರೇಟಲ್ಲಿದೆ, ಅಲ್ಲಿಗೆ ಹೋಗಿ ಹಿಡ್ಕೊಂಬರ್ತಾರೆ. ಮತ್ತು ಕಸ್ಟಮರ್ಸ್ ಬಂದು ಯಾಕೆ ತೆಗ್ದಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ, ಯಾಕೆ ತೆಗ್ದಿಲ್ಲ ಅಂತ. ನೀರಿನ ಸಮಸ್ಯೆ ಇದ್ದಾಗ ಏನು ಸಂಗ್ ಬಾಕ್ಲು ಹಾಕೋರೆ ಅಂದ್ಬಿಟ್ಟು ಅವರು ಪ್ರತಿಯೊಬ್ಬರು ಅಲ್ಲಿ ಹೋಗ್ತಿದ್ದಾರೆ. ಬೋರ್ಗಲ್ಲು ಅಂತ ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಇನ್ನೂ ಮುಂದೆ ಎಲ್ಲ ಇದೆ, ಇವಲ್ಲೇ ನೀರು ಬರ್ತಾಯಿಲ್ಲ. ಆಮೇಲೆ ಹೆಂಗೆ ಗೊತ್ತಾವ, ನೀರು ಆನ್ ಮಾಡಿದ್ರೆ ಕೆಳಗೆ ಟ್ಯಾಂಕಿಗೆ ಒಂದು ಟ್ಯಾಂಕ್ ನೀರು ಹೋಗೋದೇ ಆಗೋಗುತ್ತೆ. ಮತ್ತು ವಾಲ್ಗಳೆಲ್ಲ ಅಲ್ಲಿ ಬೋರಿಂತವು ಎಲ್ಲ ವಾಲ್ಗಳೆಲ್ಲ ಮಡಿಕೊಂಬಿಟ್ಟಿರ್ತಾರೆ. ಅಲ್ಲಿ ಬೋರ್ ಆನ್ ಮಾಡ್ದೆ ಅಂದರೆ ಇಲ್ಲಿ ಬರೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಚಿಲಂಪಿಲಿ ನೀರು ಆಗ್ತಿದೆ. ಒಟ್ಟಾರೆ ಬೇಸಿಗೆ ಆರಂಭದಲ್ಲಿ ಮಾಗಡಿ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪುರಸಭೆ ಅಧಿಕಾರಿಗಳು ಶೀಘ್ರದಲ್ಲೇ ಅಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುವಲ್ಲಿ ಕ್ರಮ ವಹಿಸುತ್ತಾರಾ, ಇಲ್ಲ ಮತ್ತಷ್ಟು ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರಿತಪಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಹದೇವಸ್ವಾಮಿ ಕೂಡ್ನೆಗಾಲ, ರಿಪಬ್ಲಿಕ್. ಬೇಸಿಗೆ ಆರಂಭಕ್ಕೂ ಮುನ್ನವೇ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಟೌನ್ ವ್ಯಾಪ್ತಿಯಲ್ಲಿನ ಕೆಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ನೀರು ಸರಬರಾಜಿಲ್ಲದೆ ಬಂದಾಗಿದ್ರೆ ಮತ್ತೆ ಕೆಲವು ಕೆಟ್ಟು ನಿಂತಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೇಸಿಗೆ ಆರಂಭದಲ್ಲೇ ಬತ್ತಿದ ಬೋರ್ವೆಲ್ಗಳು, ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ. ಹೌದು, ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಬೇಸಿಗೆ ಆರಂಭದಲ್ಲೇ ಹಾಹಾಕಾರ ಉಂಟಾಗಿದೆ. ಟೌನ್ ವ್ಯಾಪ್ತಿಯಲ್ಲಿ ಇರುವ 15ಕ್ಕೂ ಹೆಚ್ಚು ಶುದ್ಧ ನೀರಿನ ಘಟಕಗಳು ನೀರಿಲ್ಲದೆ ಹಾಗೆ ಸೂಕ್ತ ನಿರ್ವಹಣೆ ಇಲ್ಲದೆ ಬಂದಂತಾಗಿವೆ. ಕೆಲವು ಕಡೆ ಬೋರ್ವೆಲ್ನಲ್ಲಿ ಬತ್ತಿದ್ರಿಂದ ನೀರಿಲ್ಲದಿದ್ರೆ ಮತ್ತೆ ಕೆಲವು ಕಡೆ ನಿರ್ವಹಣೆ ಇಲ್ಲದ ಘಟಕಗಳು ಬಂದಾಗಿವೆ. ಇದರಿಂದ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಇನ್ನು ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಈ ರೀತಿ ನೀರಿನ ಕೊರತೆ ಉಂಟಾಗಿದ್ದು ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಬತ್ತಿದ ಬೋರ್ವೆಲ್ಗಳಿಂದ ನೀರು ಸರಬರಾಜು ಆಗದೇ ಇರೋದು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಘಟ್ಟಗಳು ಕೆಟ್ಟು ನಿಂತಿವೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಗೂ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಡಿಯೋ ನೀರಿಗೆ ಅದೇ ಒಮ್ಮಳಂಪೇಟೆಯಲ್ಲಿದೆ ಮತ್ತು ಡೂಮ್ರೇಟಲ್ಲಿದೆ, ಅಲ್ಲಿಗೆ ಹೋಗಿ ಹಿಡ್ಕೊಂಬರ್ತಾರೆ. ಮತ್ತು ಕಸ್ಟಮರ್ಸ್ ಬಂದು ಯಾಕೆ ತೆಗ್ದಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ, ಯಾಕೆ ತೆಗ್ದಿಲ್ಲ ಅಂತ. ನೀರಿನ ಸಮಸ್ಯೆ ಇದ್ದಾಗ ಏನು ಸಂಗ್ ಬಾಕ್ಲು ಹಾಕೋರೆ ಅಂದ್ಬಿಟ್ಟು ಅವರು ಪ್ರತಿಯೊಬ್ಬರು ಅಲ್ಲಿ ಹೋಗ್ತಿದ್ದಾರೆ. ಬೋರ್ಗಲ್ಲು ಅಂತ ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಇನ್ನೂ ಮುಂದೆ ಎಲ್ಲ ಇದೆ, ಇವಲ್ಲೇ ನೀರು ಬರ್ತಾಯಿಲ್ಲ. ಆಮೇಲೆ ಹೆಂಗೆ ಗೊತ್ತಾವ, ನೀರು ಆನ್ ಮಾಡಿದ್ರೆ ಕೆಳಗೆ ಟ್ಯಾಂಕಿಗೆ ಒಂದು ಟ್ಯಾಂಕ್ ನೀರು ಹೋಗೋದೇ ಆಗೋಗುತ್ತೆ. ಮತ್ತು ವಾಲ್ಗಳೆಲ್ಲ ಅಲ್ಲಿ ಬೋರಿಂತವು ಎಲ್ಲ ವಾಲ್ಗಳೆಲ್ಲ ಮಡಿಕೊಂಬಿಟ್ಟಿರ್ತಾರೆ. ಅಲ್ಲಿ ಬೋರ್ ಆನ್ ಮಾಡ್ದೆ ಅಂದರೆ ಇಲ್ಲಿ ಬರೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಚಿಲಂಪಿಲಿ ನೀರು ಆಗ್ತಿದೆ. ಒಟ್ಟಾರೆ ಬೇಸಿಗೆ ಆರಂಭದಲ್ಲಿ ಮಾಗಡಿ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪುರಸಭೆ ಅಧಿಕಾರಿಗಳು ಶೀಘ್ರದಲ್ಲೇ ಅಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುವಲ್ಲಿ ಕ್ರಮ ವಹಿಸುತ್ತಾರಾ, ಇಲ್ಲ ಮತ್ತಷ್ಟು ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರಿತಪಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಹದೇವಸ್ವಾಮಿ ಕೂಡ್ನೆಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಟೌನ್ ವ್ಯಾಪ್ತಿಯಲ್ಲಿನ ಕೆಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ನೀರು ಸರಬರಾಜಿಲ್ಲದೆ ಬಂದಾಗಿದ್ರೆ ಮತ್ತೆ ಕೆಲವು ಕೆಟ್ಟು ನಿಂತಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಆರಂಭದಲ್ಲೇ ಬತ್ತಿದ ಬೋರ್ವೆಲ್ಗಳು. ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ. ಹೌದು, ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಬೇಸಿಗೆ ಆರಂಭದಲ್ಲೇ ಹಾಹಾಕಾರ ಉಂಟಾಗಿದೆ. ಟೌನ್ ವ್ಯಾಪ್ತಿಯಲ್ಲಿ ಇರುವ 15ಕ್ಕೂ ಹೆಚ್ಚು ಶುದ್ಧ ನೀರಿನ ಘಟಕಗಳು ನೀರಿಲ್ಲದೆ ಹಾಗೆ ಸೂಕ್ತ ನಿರ್ವಹಣೆ ಇಲ್ಲದೆ ಬಂದಂತಾಗಿವೆ. ಕೆಲವು ಕಡೆ ಬೋರ್ವೆಲ್ನಲ್ಲಿ ಬತ್ತಿದ್ರಿಂದ ನೀರಿಲ್ಲದಿದ್ರೆ ಮತ್ತೆ ಕೆಲವು ಕಡೆ ನಿರ್ವಹಣೆ ಇಲ್ಲದ ಘಟಕಗಳು ಬಂದ್ ಆಗಿವೆ. ಇದರಿಂದ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಇನ್ನು ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಈ ರೀತಿ ನೀರಿನ ಕೊರತೆ ಉಂಟಾಗಿದ್ದು ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಬತ್ತಿದ ಬೋರ್ವೆಲ್ಗಳಿಂದ ನೀರು ಸರಬರಾಜು ಆಗದೇ ಇರೋದು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಘಟ್ಟಗಳು ಕೆಟ್ಟು ನಿಂತಿವೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಗೂ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಡಿಯೋ ನೀರಿಗೆ ಅದೇ ಒಮ್ಮಳಂಪೇಟೆಯಲ್ಲಿದೆ ಮತ್ತು ಡೂಮ್ಬೆಟ್ಟಲ್ಲಿದೆ, ಅಲ್ಲಿಗೆ ಹೋಗಿ ಹಿಡ್ಕೊಂಬತ್ತಾರೆ. ಮತ್ತು ಕಸ್ಟಮರ್ಸ್ ಬಂದು ಯಾಕೆ ತೆಗ್ದಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ, ಯಾಕೆ ತೆಗ್ದಿಲ್ಲ ಅಂತ. ನೀರಿನ ಸಮಸ್ಯೆ ಇದ್ದಾಗ ಏನು ಸಂಗ್ ಬಾಕ್ಲು ಹಾಕೋರೆ ಅಂದ್ಬಿಟ್ಟು ಅವರು ಪ್ರತಿಯೊಬ್ಬರು ಅಲ್ಲಿ ಹೋಗ್ತಿದ್ದಾರೆ. ಬೋರ್ಗಲ್ಲು ಅಂತ ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಇನ್ನು ಮುಂದೆ ಎಲ್ಲ ಇದೆ, ಇವಲ್ಲೇ ನೀರು ಬರ್ತಾಯಿಲ್ಲ. ಆಮೇಲೆ ಹೆಂಗೆ ಗೊತ್ತಾವ, ನೀರು ಆನ್ ಮಾಡಿದ್ರೆ ಕೆಳಗೆ ಟ್ಯಾಂಕಿಗೆ ಒಂದು ಟ್ಯಾಂಕ್ ನೀರು ಹೋಗೋದೇ ಆಗುತ್ತೆ. ಮತ್ತು ವಾಲ್ಗಳೆಲ್ಲ ಅಲ್ಲಿ ಬೋರಿಂತವು ಎಲ್ಲ ವಾಲ್ಗಳೆಲ್ಲ ಮಡಿಕೊಂಬಿಟ್ಟಿರ್ತಾರೆ. ಅಲ್ಲಿ ಬೋರ್ ಆನ್ ಮಾಡ್ದೆ ಅಂದರೆ ಇಲ್ಲಿ ಬರೋದಿಲ್ಲ, ಎಲ್ಲ ಆ ಕಡೆ ಚಿಲಂಪಿಲಿ ನೀರು ಹಾಕ್ತಿದೆ. ಒಟ್ಟಾರೆ ಬೇಸಿಗೆ ಆರಂಭದಲ್ಲಿ ಮಾಗಡಿ ಪಟ್ಟಣದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಪುರಸಭೆ ಅಧಿಕಾರಿಗಳು ಶೀಘ್ರದಲ್ಲೇ ಅಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುವಲ್ಲಿ ಕ್ರಮ ವಹಿಸುತ್ತಾರಾ, ಇಲ್ಲ ಮತ್ತಷ್ಟು ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರಿತಪಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಹದೇವಸ್ವಾಮಿ ಕುರ್ನೆಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಟೌನ್ ವ್ಯಾಪ್ತಿಯಲ್ಲಿನ ಕೆಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ನೀರು ಸರಬರಾಜಿಲ್ಲದೆ ಬಂದಾಗಿದ್ರೆ ಮತ್ತೆ ಕೆಲವು ಕೆಟ್ಟು ನಿಂತಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೇಸಿಗೆ ಆರಂಭದಲ್ಲೇ ಬತ್ತಿದ ಬೋರ್ವೆಲ್ಗಳು. ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ. ಹೌದು, ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಬೇಸಿಗೆ ಆರಂಭದಲ್ಲೇ ಹಾಹಾಕಾರ ಉಂಟಾಗಿದೆ. ಟೌನ್ ವ್ಯಾಪ್ತಿಯಲ್ಲಿ ಇರುವ 15ಕ್ಕೂ ಹೆಚ್ಚು ಶುದ್ಧ ನೀರಿನ ಘಟಕಗಳು ನೀರಿಲ್ಲದೆ ಹಾಗೆ ಸೂಕ್ತ ನಿರ್ವಹಣೆ ಇಲ್ಲದೆ ಬಂದಂತಾಗಿವೆ. ಕೆಲವು ಕಡೆ ಬೋರ್ವೆಲ್ನಲ್ಲಿ ಬತ್ತಿದ್ರಿಂದ ನೀರಿಲ್ಲದಿದ್ರೆ ಮತ್ತೆ ಕೆಲವು ಕಡೆ ನಿರ್ವಹಣೆ ಇಲ್ಲದ ಘಟಕಗಳು ಬಂದ್ ಆಗಿವೆ. ಇದರಿಂದ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಇನ್ನು ಮಾಗಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಈ ರೀತಿ ನೀರಿನ ಕೊರತೆ ಉಂಟಾಗಿದ್ದು ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಬತ್ತಿದ ಬೋರ್ವೆಲ್ಗಳಿಂದ ನೀರು ಸರಬರಾಜು ಆಗದೇ ಇರೋದು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಘಟ್ಟಗಳು ಕೆಟ್ಟು ನಿಂತಿವೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಗೂ ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಡಿಯೋ ನೀರಿಗೆ ಅದೇ ಒಮ್ಮಳಂಪೇಟೆಯಲ್ಲಿದೆ ಮತ್ತು ಡೂಮ್ಬೆಟ್ಟಲ್ಲಿದೆ, ಅಲ್ಲಿಗೆ ಹೋಗಿ ಹಿಡ್ಕೊಂಬತ್ತಾರೆ. ಮತ್ತು ಕಸ್ಟಮರ್ಸ್ ಬಂದು ಯಾಕೆ ತೆಗ್ದಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ, ಯಾಕೆ ತೆಗ್ದಿಲ್ಲ ಅಂತ. ನೀರಿನ ಸಮಸ್ಯೆ ಇದ್ದಾಗ ಏನು ಸಂಗ್ ಬಾಕ್ಲು ಹಾಕೋರೆ ಅಂದ್ಬಿಟ್ಟು ಅವರು ಪ್ರತಿಯೊಬ್ಬರು ಅಲ್ಲಿ ಹೋಗ್ತಿದ್ದಾರೆ. ಬೋರ್ಗಲ್ಲು ಅಂತ ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಇನ್ನು ಮುಂದೆ ಎಲ್ಲ ಇದೆ, ಇವಲ್ಲೇ ನೀರು ಬರ್ತಾಯಿಲ್ಲ. ಆಮೇಲೆ ಹೆಂಗೆ ಗೊತ್ತಾವ, ನೀರು ಆನ್ ಮಾಡಿದ್ರೆ ಕೆಳಗೆ ಟ್ಯಾಂಕಿಗೆ ಒಂದು ಟ್ಯಾಂಕ್ ನೀರು ಹೋಗೋದೇ ಆಗುತ್ತೆ. ಮತ್ತು ವಾಲ್ಗಳೆಲ್ಲ ಅಲ್ಲಿ ಬೋರಿಂತವು ಎಲ್ಲ ವಾಲ್ಗಳೆಲ್ಲ ಮಡಿಕೊಂಬಿಟ್ಟಿರ್ತಾರೆ. ಅಲ್ಲಿ ಬೋರ್ ಆನ್ ಮಾಡ್ದೆ ಅಂದರೆ